ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, 2 ದಿನ ವೀಡಿಯೋ ಹಾಕಲಿಕ್ಕಾಗಿಲ್ಲ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಆ ಕಾರಣದಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ. ಅಲ್ಲಿ ಹೋಗಿ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಸೊ ಇವತ್ತು ಬಂದಿದ್ದೀನಿ ವಾಪಸ್ಸು. ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ YT ಸ್ಟುಡಿಯೋದಲ್ಲಿ. ಗೈಸ್, YT ಸ್ಟುಡಿಯೋದಲ್ಲಿ ಬ್ರೌಸ್ ಫ್ಯೂಚರ್, ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಜಾಸ್ತಿ ವ್ಯೂಸ್ ಬಂದುಬಿಟ್ಟು ಎಲ್ಲಿಂದ ಬರ್ತಾಯಿದೆ? ಬ್ರೌಸ್ ಫ್ಯೂಚರಿಂದನ. ಆ್ಯಂಡ್ ಇನ್ನೂ 1-2 ಸೆಟ್ಟಿಂಗ್ ಇದೆ. ಲೈಕ್ ನೀವು ಲಾಂಗ್ ವೀಡಿಯೋ ಮಾಡೋದಾದರೂ, ಶಾರ್ಟ್ ವೀಡಿಯೋ ಮಾಡೋದಾದರೂ, ಇಲ್ಲ ಲೈವ್ ಸ್ಟ್ರೀಮ್ ಏನಿರುತ್ತೆ ಅದು ಮಾಡೋದಾದರೂ, ನಿಮ್ಗೆ ಏನಿರುತ್ತೆ ಇಲ್ಲಿ ಸೆಟ್ಟಿಂಗ್ ಇರುತ್ತೆ YT ಸ್ಟುಡಿಯೋದಲ್ಲಿ. ನೀವು ಆ ಸೆಟ್ಟಿಂಗ್ನ ಮಾಡಿದರೆ ಕರೆಕ್ಟಾಗಿ ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ ನೀವು ಯಾವುದು ಸೆಟ್ಟಿಂಗ್ ಆನ್ ಮಾಡಿದ್ದೀರಾ ಗೊತ್ತಾಗುತ್ತಲ್ಲ. ಆಗ ಬಂದುಬಿಟ್ಟು ಶಾರ್ಟ್ ಫೀಡ್ಗೆ ಆಗಲಿ, ನಿಮ್ಮದು ಶಾರ್ಟ್ ಹೋಮ್ ಪೇಜ್ ಏನಿರುತ್ತೆ ಅಲ್ಲಿ ಕಳಿಸುತ್ತೆ. ಲಾಂಗ್ ವೀಡಿಯೋ ಮಾಡೋದಾದರೆ ಏನು ಇದು ಹೋಮ್ ಪೇಜ್ ಇರುತ್ತೆ, ಯೂಟ್ಯೂಬ್ದು ಹೋಮ್ ಪೇಜ್ ಅಲ್ಲಿ ಕಳಿಸುತ್ತೆ. ಲೈವ್ ಸ್ಟ್ರೀಮ್ ಏನಾದರೂ ಮಾಡೋದಾದರೆ ನೀವು ಲೈವಲ್ಲಿ ತುಂಬ ಜನ ಮಾಡ್ತಾರಲ್ಲ, ಈಗ ನೀವು ಸ್ಕ್ರಾಲ್ ಮಾಡ್ತಾಯಿದ್ರೆ ಲೈವ್ಸ್ಗಳು ತುಂಬ ನಿಮಗೆ ಸಿಗುತ್ತೆ, ಗೊತ್ತಾ? ಒಂದೊಂದು ಸಲ ನಿಮಗೆ ಲೈವ್ ಬಂದುಬಿಟ್ಟು ಸಿಗುತ್ತೆ. ಆ ಥರ ಬಂದುಬಿಟ್ಟು ಲೈವ್ಗೂ ಕೂಡ ಇಂಪ್ರೆಷನ್ಸ್ ಏನು ಮಾಡುತ್ತೆ, ಕಳಿಸುತ್ತೆ ಜಾಸ್ತಿ ಜನ ಹತ್ರ. ಸೊ ಏನು ಸೆಟ್ಟಿಂಗು ಈ YT ಸ್ಟುಡಿಯೋದಲ್ಲಿ ಎಲ್ಲಿ ಹೋಗ್ಬಿಟ್ಟು ಯಾವ ಸೆಟ್ಟಿಂಗ್ನ ನಾನು ಮಾಡಬೇಕು? ತುಂಬ ಜನ ಬಂದುಬಿಟ್ಟು ಸೆಟ್ಟಿಂಗ್ ಏನು ಮಾಡೇ ಇರಲ್ಲ. ಆ್ಯಂಡ್ YT ಸ್ಟುಡಿಯೋ ಸೆಟ್ಟಿಂಗ್ ಬಗ್ಗೆ ಗೊತ್ತೇ ಇರಲ್ಲ. YT ಸ್ಟುಡಿಯೋ ಏನಿರುತ್ತೆ ಅದ್ರದ್ದು ಸೆಟ್ಟಿಂಗ್ ಬಗ್ಗೆ ಗೊತ್ತೇ ಇರಲ್ಲ, ಓಕೆನಾ? ತುಂಬ ಜನ ಹಾಗೆ ವೀಡಿಯೋಸ್ ಹಾಕ್ತಾ ಇರ್ತಾರೆ. ಲೈಕ್ ತುಂಬ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರ, ಅವ್ರಿಗೆ ತುಂಬ ಸೆಟ್ಟಿಂಗ್ಸ್ ಏನಿರುತ್ತೆ ಅದು ಗೊತ್ತಿರಲ್ಲ. ತುಂಬ ಡೀಪಾಗಿ ಬಂದುಬಿಟ್ಟು ಒಳಗಡೆ ಎಲ್ಲ YT ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಓಕೆನಾ? ಅದೆಲ್ಲ ಗೊತ್ತಿರಲ್ಲ. ಬೇರೆ ವೀಡಿಯೋಸ್ ನೋಡಾದಮೇಲೆ ಅವರಿಗೆ ಹಿಂಗೂ ಸೆಟ್ಟಿಂಗ್ ಇರುತ್ತಾ ಅಂತ ಗೊತ್ತಾಗೋದು. ಆಮೇಲೆ ಹೋಗಿ ಅವ್ರು ಆನ್ ಮಾಡ್ತಾರೆ. ಆಗ ಅವ್ರದ್ದು ಕರೆಕ್ಟ್ ಆಡಿಯನ್ಸ್ ಸಿಗ್ತಾರೆ. ಆಗನೇ ಯೂಟ್ಯೂಬ್ ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸೋದು. ಅಲ್ಲಿವರೆಗೂ ಯೂಟ್ಯೂಬಿಗೆ ಗೊತ್ತಿರಲ್ಲ ನೀವು ಯಾವ ಟಾಪಿಕಲ್ಲಿ ವೀಡಿಯೋ ಮಾಡ್ತಾ ಇರ್ತೀರಾ, ನಾವು ಎಲ್ಲಿಗೆ ಇಂಪ್ರೆಷನ್ ಕಳಿಸ್ಬೇಕಂತ. ಎಲ್ಲಿಗೆ ಬೇಕು ಅಲ್ಲಿ ಇಂಪ್ರೆಷನ್ಸ್ ಕಳಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಚಾನಲಲ್ಲಿ ಏನಾಗ್ತಾ ಇರುತ್ತೆ, ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ವ್ಯೂಸು ಬರಲ್ಲ. ಆ ಥರ ಆಡಿಯನ್ಸ್ ಹತ್ರ ಯೂಟ್ಯೂಬು ವೀಡಿಯೋಸ್ಗಳನ್ನ ಕಳಿಸುತ್ತೆ. ಲೈಕ್ ಇಂಟ್ರೆಸ್ಟೇ ಇರಲ್ಲ ನಿಮ್ಮ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಆ ಥರ ಆಡಿಯನ್ಸ್ ಹತ್ರ, ಯಾಕಂದರೆ ನೀವು ಸೆಟ್ಟಿಂಗ್ ಮಾಡಿರಲ್ಲ. ಆ ಕಾರಣದಿಂದ ಓಕೆನಾ ಗೈಸ್, ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಏನು ಸೆಟ್ಟಿಂಗ್ ಮಾಡಬೇಕು. ಲಾಂಗ್ ವೀಡಿಯೋ ಮಾಡೋದಾದರೆ, ಶಾರ್ಟ್ ವೀಡಿಯೋ ಮಾಡೋದಾದರೆ, ಇಲ್ಲ ಲೈವ್ ಸ್ಟ್ರೀಮ್ ಮಾಡೋದಾದರೆ, ಸೊ ಏನೆಲ್ಲ ಸೆಟ್ಟಿಂಗ್ನ ನಾವು ಆನ್ ಮಾಡಿದರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮಗೆಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವೀಡಿಯೋಸ್ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನೆಲ್ಲ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಫಸ್ಟ್ ಕಮೆಂಟ್ನ ಮಾಡಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ನಾವು ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಅದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ? ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಓಕೆನಾ? ಯಾವ ವೀಡಿಯೋ ಲೈಕ್ ಪಾಪ್ಯುಲರ್ ವೀಡಿಯೋನೇ ತೆಗೆದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ಕಂಟೆಂಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೈಪ್ ಅಂತ ಇದೆಯಲ್ಲ, ಈ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡೋಣ. ಇಲ್ಲಿ ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಏನಿದೆ ಅದನ್ನು ನಾನು ಸೆಲೆಕ್ಟ್ನ ಮಾಡ್ಕೋತೀನಿ, ಓಕೆನಾ? ಅದರಲ್ಲಿ ನಾನು ನಿಮಗೆ ವ್ಯೂಸ್ ಅದೆಲ್ಲ ತೋರಿಸ್ತೀನಿ, ಎಲ್ಲಿಂದ ವ್ಯೂಸ್ ಬರ್ತಿದೆ, ಎಷ್ಟು ಇಂಪ್ರೆಷನ್ಸ್ ಹೋಗ್ತಾ ಇದೆ ಅದನ್ನು ತೋರಿಸ್ಬಿಡ್ತೀನಿ, ಓಕೆನಾ? ನನಗೆ ಇಲ್ಲಿ ನೋಡ್ಬೋದು 52K ಏನಿದೆ ವ್ಯೂಸ್ ಈ ವಿಡಿಯೋದಲ್ಲಿ ಬಂದಿದೆ, ಓಕೆನಾ? ಆ್ಯಂಡ್ ಇದ್ರದ್ದು ನಾವು ಓಪನ್ ಮಾಡೋದಾದರೆ, ಅನಾಲಿಟಿಕ್ಸ್ ನೋಡೋದಾದರೆ ನೋಡಿ, ಇಲ್ಲಿ 52K ಏನಿದೆ ವ್ಯೂಸ್ ಬಂದಿದೆ, 6K ವ್ಯೂಸ್ ಬಂದಿದೆ, ಓಕೆನಾ? ಇಲ್ಲಿ ನಾವು ರ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡೋದಾದರೆ ಇಲ್ಲಿ ಓವರ್ ವ್ಯೂ ನೋಡಿ, ವ್ಯೂಸು, ವಾಚ್ ಟೈಮ್ ಅವರ್ ಬಂದುಬಿಟ್ಟು ಇದು ಒಂದು ವಿಡಿಯೋದಲ್ಲಿ 2.5K ವಾಚ್ ಟೈಮ್ ಸಿಕ್ಕಿದೆ, ಓಕೆನಾ? ಸೊ ಇಲ್ಲಿ ರೀಚಲ್ಲಿ ನಾವು ಕ್ಲಿಕ್ ಮಾಡೋದಾದರೆ ನಮ್ಮದು ಎಷ್ಟು ಇಂಪ್ರೆಷನ್ ಹೋಗಿದೆ, 644.4K ಇಂಪ್ರೆಷನ್ ಏನಿದೆ ಅದು ಹೋಗಿದೆ, ಓಕೆನಾ? ನೀವು ಇಲ್ಲಿ ನೋಡ್ಬೋದು ಇಂಪ್ರೆಷನ್ಸು ಹೋಗಿದೆ. ಆ್ಯಂಡ್ ಈ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಏನಿದೆ ಅದು ಕೂಡ ನಂದು 6.5% ಇದೆ, ಓಕೆನಾ? ಸೊ ಇಲ್ಲಿ ನಾವು ಫ್ಯೂಚರ್ ನೋಡೋದಾದರೆ, ಎಲ್ಲಿಂದ ಜಾಸ್ತಿ ನಮಗೆ ವ್ಯೂಸು ಬಂದಿದೆ ಅಂತ ನಾವು ನೋಡೋದಾದರೆ ಇಲ್ಲಿ ಕ್ಲಿಕ್ ಮಾಡಿ, ಜಾಸ್ತಿ ಬಂದುಬಿಟ್ಟು ನಮಗೆ ಎಲ್ಲಿಂದ ವ್ಯೂಸ್ ಬಂದಿದೆ, ಬ್ರೌಸ್ ಫ್ಯೂಚರಿಂದ. ಸೊ ಯೂಟ್ಯೂಬ್ ಬಂದುಬಿಟ್ಟು ಮುಂದಕ್ಕೆ ಇಂಪ್ರೆಷನ್ ಕಳಿಸಿದೆ ಅಲ್ವಾ, ಯೂಟ್ಯೂಬ್ ಹೋಮ್ ಪೇಜ್ ಏನಿರುತ್ತೆ, ಹೋಮ್ ಪೇಜು ಅಲ್ಲಿ ಯೂಟ್ಯೂಬ್ ಇಂಪ್ರೆಷನ್ ಕಳಿಸಿದೆಯಲ್ಲ, ಆ ರೀಸನ್ಗೋಸ್ಕರ ನನ್ನದು ವ್ಯೂಸ್ ಏನಿದೆ ಜಾಸ್ತಿ ಇನ್ಕ್ರೀಸ್ ಆಗಿದೆ, ಓಕೆನಾ? ಜಾಸ್ತಿ ಇದರಲ್ಲೇ ವ್ಯೂಸ್ ಬಂದಿರೋದು. ಆ್ಯಂಡ್ ಬ್ರೌಸ್ ಫ್ಯೂಚರಿಂದನೇ ನಮ್ಮದು ಜಾಸ್ತಿ ವ್ಯೂಸ್ ಬರಬೇಕು, ಓಕೆನಾ? ಸೊ ಇದು ಬಂದುಬಿಟ್ಟು ಯಾವ ಥರ ಕಳಿಸುತ್ತೆ ಈ ಯೂಟ್ಯೂಬ್ ಬಂದುಬಿಟ್ಟು, ಬ್ರೌಸ್ ಫ್ಯೂಚರ್ ಅಂದರೆ ಸೆಟ್ಟಿಂಗ್ ಇರುತ್ತೆ ನಿಮ್ಮದು YT ಸ್ಟುಡಿಯೋದಲ್ಲಿ. ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ದು, ಓಕೆನಾ? ಒಂದು ವೀಡಿಯೋಗೆ ಇಷ್ಟು ವ್ಯೂಸ್ ಬಂದಿದೆ,
ಆ್ಯಂಡ್ ಅದು ಯಾವ ಸೋರ್ಸಿಂದ ನಮಗೆ ಸಿಕ್ಕಿದೆ, ಬ್ರೌಸ್ ಫ್ಯೂಚರಿಂದ. ಓಕೆನಾ. ಇನ್ನು ನೀವು ಎಕ್ಸ್ಟ್ರಾ ನೋಡೋದಾದರೆ ಇಲ್ಲಿ ಯೂಟ್ಯೂಬ್ ಸರ್ಚ್, ಅದರ್ ಫ್ಯೂಚರ್, ಸಜೆಸ್ಟೆಡ್ ವಿಡಿಯೋ, ಎಕ್ಸ್ಟ್ರಾ ಮತ್ತು ಚಾನಲ್ ಪೇಜು, ಡೈರೆಕ್ಟರ್ ಅನ್ಕೇನೋ, ಪ್ಲೇ ಲಿಸ್ಟು. ಸೊ ಇದೆಲ್ಲ ತುಂಬ ಕಮ್ಮಿ. ಇಲ್ಲಿ ಜಾಸ್ತಿ ಇರೋದು ಬ್ರೌಸ್ ಫ್ಯೂಚರು. ಬ್ರೌಸ್ ಫ್ಯೂಚರು ಯಾವಾಗ ಕಳಿಸುತ್ತೆ ಯೂಟ್ಯೂಬು, ನಮ್ಮದು ಸೆಟ್ಟಿಂಗ್ಸ್ ಎಲ್ಲ ಆನ್ ಇರಿದ್ರೆ ಕರೆಕ್ಟಾಗಿ ಯೂಟ್ಯೂಬ್ ಹೋಮಲ್ಲಿ ನಮ್ಮದು ಏನಿದೆ ಇಂಪ್ರೆಷನ್ಸ್ ಜಾಸ್ತಿ ಕಳಿಸುತ್ತೆ ಕರೆಕ್ಟ್ ಆಡಿಯನ್ಸ್ ಹತ್ರ ಹೋದ್ರೇ ಅಲ್ವಾ ಕ್ಲಿಕ್ ಮಾಡಿ ನೋಡೋದು ನಮ್ಮ ವೀಡಿಯೋಸು. ಸೊ ಕರೆಕ್ಟ್ ಆಡಿಯನ್ಸ್ ಹತ್ರ ಕಳ್ಸೋಕ್ಕೆ ನಾವು ಏನು ಸೆಟ್ಟಿಂಗ್ ಆನ್ ಮಾಡಬೇಕು, ಸಿಂಪಲಿ ನಾವು ಡ್ಯಾಶ್ಬೋರ್ಡಿಗೆ ಹೋಗೋಣ. ಡ್ಯಾಶ್ಬೋರ್ಡಿಗೆ ಹೋಗಾದ್ಮೇಲೆ ನೋಡಿ ಗಾಯ್ಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಇದು ಹೋಮ್ದು. ಓಕೆನಾ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಆಲ್ರೆಡಿ ಇದ್ರ ಮೇಲೆ ಒಂದು ಡೆಡಿಕೇಟ್ ವೀಡಿಯೋ ಮಾಡಿದ್ದೀನಿ. ಸೊ ಅಂತೂ ನಿಮಗೆ ಆ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ನಾನು ಇನ್ನೊಂದು ಸೆಟ್ಟಿಂಗ್ನ ನಿಮಗೆ ತೋರಿಸ್ತೀನಿ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಡ್ಕೋಬೋದು ಕರೆಕ್ಟಾಗಿ. ಸಿಂಪಲಿ ನಾವು ಪೆನ್ಸಿಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಇಲ್ಲಿ ಹೋಮ್ ಟ್ಯಾಬು. ಓಕೆನಾ. ಇಲ್ಲಿ ಹೋಮ್ ಟ್ಯಾಬ್ ಆಪ್ಷನ್ ಕಾಣಿಸ್ತಿದೆ, ಸಿಂಪಲಿ ಹೋಮ್ ಟ್ಯಾಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ, ಇದು ಮತ್ತು ಈ ಸೆಟ್ಟಿಂಗ್ದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಮೋರ್ ಸೆಟ್ಟಿಂಗ್ ಆಪ್ಷನು. ಸಿಂಪಲಿ ಈ ಮೋರ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂದುಬಿಟ್ಟು ನಿಮಗೆ ಕರೆಕ್ಟ್ ಸೆಟ್ಟಿಂಗ್ ಮಾಡಬೇಕಾಗಿರೋದು. ಈ ಸೆಟ್ಟಿಂಗ್ ಮೂರೂ ಆನ್ ಇದೆಯಾ ನೋಡ್ಕೊಳ್ಳಿ. ಈ 3 ಸೆಟ್ಟಿಂಗ್ನೂ ಆನ್ ಇರಬೇಕು. ಏನಕ್ಕೆ ಆನ್ ಇರಬೇಕು, ಸೊ ಫಾರ್ ಯು ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರಲ್ಲಿ ನೋಡಿ ಕಂಟೆಂಟ್ ಟೈಪ್, ವೀಡಿಯೋಸ್, ಶಾರ್ಟ್, ಲೈವ್ ಸ್ಟ್ರೀಮ್. ಸೊ ಈ ಸೆಟ್ಟಿಂಗ್ ಆನ್ ಇದ್ದರೆ ಮಾತ್ರ ನಿಮ್ಮದು ಬ್ರೌಸ್ ಫ್ಯೂಚರಲ್ಲಿ ಏನಾಗುತ್ತೆ, ಇಂಪ್ರೆಷನ್ಸ್ ಜಾಸ್ತಿ ಹೋಗುತ್ತೆ ಆ್ಯಂಡ್ ಕರೆಕ್ಟ್ ಆಡಿಯನ್ಸ್ ಹತ್ರ ಹೋಗುತ್ತೆ. ಇನ್ನೊಂದು ಸೆಟ್ಟಿಂಗ್ನೂ ಇದೆ, ನೀವು ವೀಡಿಯೋಸ್ ಹಾಕಿದಾಗ ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮೇನು ನಿಮ್ಮ ಆಡಿಯನ್ಸ್ ಹತ್ರ ವೀಡಿಯೋ ಹೋಗಬೇಕಂದ್ರೆ ಓಕೆನಾ, ಅದೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಆನ್ ಇದೆಯಲ್ಲ, ಆನ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಆಫ್ ಏನಾದರೂ ಇದ್ದರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ, ಈ ಥರ ಏನಾದರೂ ನಿಮ್ಮದು ಇದ್ದರೆ ಇದೇನು ಮಾಡಿ ಆನ್ ಇಡಬೇಕು ಎಲ್ಲನೂ. ಓಕೆನಾ. ಎಲ್ಲಿಂದ ಆನ್ ಮಾಡಬೇಕು, ಇಲ್ಲಿಂದ ಈ ಥರ ಆನ್ ಮಾಡಿ ಸೇವ್ ಆಗುತ್ತೆ. ಓಕೆನಾ. ಅದಾದಮೇಲೆ ನೀವು ಇಲ್ಲಿ ಕೂಡ ಏನು ಮಾಡಬೇಕು, ಇದೆಲ್ಲ ಆನ್ ಮಾಡಬೇಕಂದ್ರೆ ಆಲ್ ಕಂಟೆಂಟ್ ರೆಕಮೆಂಡೆಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಿಕ್ ಮಾಡಿ. ಓಕೆನಾ. ಇಲ್ಲಿ ಟಿಕ್ ಬಟನ್ ಆಲ್ರೆಡಿ ಆಗಿದೆ, ಸೊ ನೀವು ಟಿಕ್ ಮಾಡಿ. ಬೈ ಚಾನ್ಸ್ ಟಿಕ್ ಆಗಿಲ್ಲ, ಇಲ್ಲ ನೀವು ಲಾಂಗ್ ವೀಡಿಯೋ ಮಾಡಲ್ಲ ಅನ್ನೋರು ಸಿಂಪಲಿ ಲಾಂಗ್ ವೀಡಿಯೋದು ಇದು ರಿಮೂವ್ ಮಾಡಿ, ಶಾರ್ಟ್ಸ್ ಮಾತ್ರ ಮಾಡೋರು, ಲೈವ್ ಸ್ಟ್ರೀಮ್ ಯಾರೆಲ್ಲ ಮಾಡ್ತೀರಾ ಅವ್ರು ಶಾರ್ಟ್ಸ್ ಮತ್ತು ಲೈವ್ ಸ್ಟ್ರೀಮ್ ಮಾತ್ರ ಆನ್ ಮಾಡ್ಕೊಂಡು ಸೇವ್ ಮಾಡ್ಬೋದು. ಇಲ್ಲ ನಾನು ಲಾಂಗ್ ವೀಡಿಯೋನೂ ಮಾಡ್ತೀನಿ, ಶಾರ್ಟ್ ವೀಡಿಯೋನೂ ಮಾಡ್ತೀನಿ, ಲೈವ್ ಸ್ಟ್ರೀಮು ಮಾಡ್ತೀನಿ ಅನ್ನೋರು ಸಿಂಪಲಿ 3 ಸೆಟ್ಟಿಂಗ್ಸ್ ಏನಿರುತ್ತೆ ಆನ್ನ ಮಾಡ್ಕೋಬೇಕು. ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೇವ್ ಬಟನ್ ಆನ್ ಆಗಿಲ್ಲ ಇದೆಲ್ಲ. ಸೊ ಇಲ್ಲಿ ರೀಸೆಂಟ್ ಕಂಟೆಂಟ್ ಓನ್ಲಿ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು 1 ವರ್ಷದಲ್ಲಿ ನೀವು ಎಷ್ಟು ವೀಡಿಯೋ ಹಾಕಿದ್ದೀರಾ ಅದು ಮಾತ್ರ ಹೋಮ್ ಟ್ಯಾಬಲ್ಲಿ ತೋರಿಸ್ಬೇಕಂದ್ರೆ ನೀವು ಇದನ್ನು ಆನ್ ಮಾಡಬೇಕು. ಇಲ್ಲ ನಾನು 1 ವರ್ಷ 2 ವರ್ಷ ಆಗಿದೆ ನಿಮ್ಮ ಚಾನಲ್ಗೆ ಅಂದರೆ, ಇಲ್ಲ ನಾನು ಹಳೆ ವೀಡಿಯೋನೂ ನನ್ನ ಜನಗಳಿಗೆ ತೋರಿಸ್ಬೇಕು, ನೋಡಬೇಕು, ಚೆನ್ನಾಗಿದ್ದಾವೆ ನನ್ನ ವೀಡಿಯೋ, ತುಂಬ ಇನ್ಫಾರ್ಮೇಟಿವ್ ಆಗಿದ್ದಾವೆ ಅಂದರೆ ನೀವು ಇದನ್ನು ಆನ್ ಮಾಡ್ಬೋದು. ಓಕೆನಾ. ಆನ್ ಮಾಡಬಾರ್ದು. ಓಕೆನಾ. ಇಲ್ಲ ಬರೀ ಆನ್ ಮಾಡಬೇಡಿ, ಚೆನ್ನಾಗಿದೆ 2 ಇಯರ್ಸ್ ಮುಂಚೆ ವೀಡಿಯೋಸ್ ಎಲ್ಲ ಅನ್ನೋರು ಇದನ್ನು ಆನ್ ಮಾಡಬೇಡಿ. ಓಕೆನಾ. ಇಲ್ಲ ನಾನು 1 ಇಯರದು ಮಾತ್ರ ವೀಡಿಯೋಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ, 1 ಇಯರಿಂದನೇ ನಾನು ವೀಡಿಯೋಸ್ ಬಂದುಬಿಟ್ಟು ಚೆನ್ನಾಗಿರೋದು ಅನ್ನೋರು ಏನು ಮಾಡಿ, ಇದನ್ನು ಈ ಥರ ಆನ್ ಮಾಡಿ. ಇಲ್ಲಿ ಟಿಕ್ ಬಟನ್ ಮಾಡ್ಬೋದು. ಇಲ್ಲಿ ಟಿಕ್ ಬಟನ್ ಮಾಡಿ ಸೇವ್ ಆಪ್ಷನ್ ಇರುತ್ತಲ್ಲ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲಿ ನಿಮ್ಮದೇನಾಗುತ್ತೆ, ಸೇವ್ ಆಗಿಬಿಡುತ್ತೆ ಇಲ್ಲಿ ವಿಡಿಯೋ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಲ್ ಕಂಟೆಂಟ್ ರೆಕಮೆಂಡೆಡ್ ಅಂತ ಸೇವ್ ಮಾಡಿ, ಸೇವ್ ಆಗಿಬಿಡುತ್ತೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹೇಳಿದ್ನಲ್ಲ ಕ್ಯಾಟಗರಿ ಹೇಳ್ಕೊಡ್ತೀನಿ ಅಂತ, ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಇದೇ ವಿಡಿಯೋ ಅಂದ್ಕೊಳ್ಳಿ. ಓಕೆನಾ. ಈ ವಿಡಿಯೋದಲ್ಲಿ ಸಿಂಪಲಿ ಇಲ್ಲಿ ಏನು ಮಾಡಿ, ಪೆನ್ಸಿಲ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ. ಯಾವ ಆಪ್ಷನು, ಟ್ಯಾಗ್ದು. ಓಕೆನಾ. ಇಲ್ಲಿ ಮೋರ್ ಆಪ್ಷನಲ್ಲಿ ಟ್ಯಾಗ್ಸ್ ಮೋರ್ ಆಪ್ಷನ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ. ಎಲ್ಲಿ ಸಿಗುತ್ತೆ, ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ ಕ್ಯಾಟಗರಿ. ಸೊ ನೀವು ಯಾವುದು ಕ್ಯಾಟಗರಿ, ನಿಮ್ಮ ವೀಡಿಯೋದು ಯಾವ ಕ್ಯಾಟಗರಿ ಇದೆ, ಸಿಂಪಲಿ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಇಲ್ಲಿ ತುಂಬ ಕ್ಯಾಟಗರೀಸ್ ಏನಿದೆ. ಆಟೋ ವೆಹಿಕಲ್ಲು, ನೀವು ವೆಹಿಕಲ್ ಬಗ್ಗೆ ಏನಾದರೂ ಮಾಡ್ತಾ ಇದ್ರೆ ವಿಡಿಯೋ, ಆಟೋ ವೆಹಿಕಲ್ ಸೆಲೆಕ್ಟ್ ಮಾಡಿ. ಕಾಮಿಡಿ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ಕಾಮಿಡಿ ಸೆಲೆಕ್ಟ್ ಮಾಡಿ. ಎಜುಕೇಷನ್ ವಿಡಿಯೋ ಮಾಡ್ತಾಯಿದ್ರೆ ಎಜುಕೇಷನ್ ಸೆಲೆಕ್ಟ್ ಮಾಡಿ. ಎಂಟರ್ಟೈನ್ಮೆಂಟ್ ಇದೆ, ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ ಇದೆ, ಮತ್ತು ಗೇಮಿಂಗು, ಹೌ ಟು ಸ್ಟೈಲು, ಮ್ಯೂಸಿಕ್ಕು. ಯಾವ ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವರು ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಗೈಸ್ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಇಲ್ಲಿ ತುಂಬ ಜನ ಕುಕ್ಕಿಂಗ್ ಚಾನೆಲ್ ಮಾಡಿರ್ತೀರ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಕುಕ್ಕಿಂಗ್ಗೆ ಯಾವ ಕ್ಯಾಟಗಿರಿ ಬರುತ್ತಂತ. ಕುಕ್ಕಿಂಗ್ಗೆ ಆ್ಯಕ್ಚುಲಿ ಯಾವ ಕ್ಯಾಟಗಿರಿ ಬರುತ್ತಂದರೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಪೀಪಲ್ ಆ್ಯಂಡ್ ವ್ಲಾಗ್, ಈ ಕ್ಯಾಟಗಿರಿ ಬಂದುಬಿಟ್ಟು ಬರುತ್ತೆ ಕುಕ್ಕಿಂಗ್ ಚಾನಲ್ಗೆ. ಯಾಕಂದರೆ ನೀವು ಡೈಲಿ ರೂಟೀನ್ಸ್ ಎಲ್ಲ ಮಾಡೋದಲ್ವ, ಡೈಲಿ ಅಡುಗೆ ಎಲ್ಲ ಮಾಡ್ತೀರಲ್ವ, ಅದು ಪೀಪಲ್ ಆ್ಯಂಡ್ ವ್ಲಾಗಿಗೆ ಸೇರುತ್ತೆ. ಓಕೆನಾ. ಸೊ ಯಾರೆಲ್ಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀರಾ, ಪೀಪಲ್ ಆ್ಯಂಡ್ ವ್ಲಾಗ್ ಏನು ಕ್ಯಾಟಗಿರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಯಾವುದು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಡೌಟ್ ಇದ್ದರೆ ನನಗೆ ನೀವು ಕೇಳ್ಬೋದು. ಓಕೆನಾ ಗೈಸ್, ಹೇಳ್ಕೊಡ್ತೀನಿ ನಾನು. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್, ನಾನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.